ಈ ಮುಲ್ಲಾಗಳಿಗೆ ನೀಟ್ ಎಂಬ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ. ಈ ಧರ್ಮದ ಗುರು ಹಿರಿಯರು, ಮೌಲ್ವಿಗಳು, ಮೌಲಾನಗಳು ಅನೇಕರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಇದರ ಮೇಲೆ ಇವರು ಒಬ್ಬ ಶಾಸಕರಾಗಿ, ಒಬ್ಬ ಸಂಸದರಾಗಿ ಸೇವೆಯನ್ನು ಮಾಡ್ತಾರೆ. ಮೀಡಿಯಾದಲ್ಲಿ ಮಾತನಾಡುವಾಗ ಸ್ಪಷ್ಟವಾಗಿ ಕೇಳ್ತಾ ಇದೆ, ಅವರು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತನಾಡದೆ ಅವರು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ಒಂದು ಅಕ್ಷರ ಅವರಿಗೆ ಬರಲಾರದೆ ಅವರು ಅಲ್ಲೇ ತಟಸ್ಥವಾಗಿ ನಿಂತರು. ಏನಪ್ಪ ಅದು ಅಂತೇಳಿ ಕನ್ನಡವನ್ನು ಮಿಕ್ಸ್ ಮಾಡಿದರು. ನಿಮಗೆ ನಾಚಿಕೆ ಬರಬೇಕು, ಏಕೆಂದರೆ ಜಾಲತಾಣದಲ್ಲಿ ಹೊರದಾಡ್ಲಿಕ್ಕೆ ನೀವು ಆಕಸ್ಮಿಕವಾಗಿ ನಮ್ಮ ಮುಸ್ಲಿಂ ಜನಾಂಗದ ಮೇಲೆ ಒಂದು ಗೂಬೆಯನ್ನು ಕುಂದರ್ಸ್ಲಿಕ್ಕೆ ಹತ್ತಿತ ಅಂದ್ರೆ ಈ ಡಿಬೇಟ್ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರಿಗೆ ವಹಿ ಅಂತೇಳಿ ಹೇಳ್ತೀವಿ ನಾವು. ಇಖ್ರಾ ಪಡ ಅಂತ ಹೇಳಿದರೆ ಕಲಿ, ವಿದ್ಯೆ ಕಲಿ ಬಂದಿದ್ದು ಫಸ್ಟ್ ಇದೇ ಒಂದು ನಮ್ಮ ವರ್ಡ್. ನಾವು ಡಿಬೇಟ್ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಇಲ್ಲ ಅಂದರೆ ನಿಮ್ಮ ಮೇಲೆ ಮಾನಹಾನಿ ದಾವೆ ಮಾಡುತ್ತೇವೆ. ಕರ್ನಾಟಕದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಜನತೆಗೆ ನಮ್ಮ ನಮಸ್ಕಾರಗಳು. ಮಾನ್ಯ ಸಿ.ಟಿ. ರವಿ ಮಾಜಿ ಶಾಸಕರು ಹಾಗೂ ಸಂಸದರು ಅವರು ಈ ನಮ್ಮ ಭಾರತ ದೇಶದಲ್ಲಿ ಜಂತರ್ ಮಂತರ್ ಆಂದೋಲನದ ಬಗ್ಗೆ ಒಂದು ಖಂಡನೀಯವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಜಂತರ್ ಮಂತರ್ ಒಂದು ಆಂದೋಲನ ನಡೆದಿದ್ದು ನಮ್ಮ ದೇಶದ ಎಲ್ಲ ಹಾಗೂ ವಿದ್ಯಾರ್ಥಿಗಳ ಸಲುವಾಗಿ. ಜಂತರ್ ಮಂತರ್ ಆಂದೋಲನದಲ್ಲಿ ಮುಸ್ಲಿಂ, ಸಿಖ್, ಇಸಾಯಿ, ಹಿಂದೂ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಸಾರ್ವಜನಿಕರು, ವಕೀಲರು ಎಲ್ಲರೂ ಭಾಗವಹಿಸಿದ್ದರು. ಆದರೆ ಸಿ.ಟಿ. ರವಿ ಸಾಹೇಬರು ಮೀಡಿಯಾದಲ್ಲಿ ಈ ಮುಲ್ಲಾಗಳಿಗೆ ನೀಟ್ ಎಂಬ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ, ಈ ಮಾತನ್ನು ಅವರು ಹೇಳಿ ನಮ್ಮ ಇಡೀ ಒಂದು ರಾಜ್ಯಕ್ಕೆ ಆಗಲಿ ನಮ್ಮ ದೇಶಕ್ಕೆ ಆಗಲಿ ಇದ್ದಂತಹ ಮುಸ್ಲಿಂ ಜನಾಂಗಕ್ಕೆ ಒಂದು ಚುಕ್ಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಮೂಲಕ ಅವರಿಗೆ ಹೇಳ್ತಾ ಹೋಗ್ತೇನೆ, ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳು ಬಹಳಷ್ಟು ಇದ್ದಾರೆ. ಅದರಲ್ಲಿ ನಮ್ಮ ಗಡಿನಾಡ ಗಾಂಧಿ, ಖಾನ್ ಅಬ್ದುಲ್ ಗಫಾರ್ ಖಾನ್ ಹಾಗೂ ಈ ನಮ್ಮ ಮೊದಲನೆಯ ಸಂಸದದಲ್ಲಿ ಎಜುಕೇಶನ್ ಮಿನಿಸ್ಟರ್ ಆಗಿ ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ಅವರು ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಗಿ ಅವರು ತಮ್ಮ ಈ ಒಂದು ಅವರಿಗೆ ತಮ್ಮ ವಿಚಾರಧಾರೆಗಳನ್ನು ಅರಿತುಕೊಂಡು ಅವರಿಗೆ ಪ್ರಥಮ ಶಿಕ್ಷಣ ಮಂತ್ರಿಯನ್ನು ಮಾಡಿದ್ದು ತಾವು ನೋಡಬಹುದು. ಅದರಲ್ಲಿ ನಮ್ಮ APJ ಕಲಾಂ ಸಾಹೇಬರು ಅವರು ಒಂದು ವಿಜ್ಞಾನದಲ್ಲಿ ಒಂದು ಇತಿಹಾಸವನ್ನು ಬರೆದು ನಮ್ಮ ದೇಶಕ್ಕೆ ಅವರು ರಾಷ್ಟ್ರಪತಿಯಾಗಿ ಅವರು ಮರಣ ಹೊಂದಿದ್ದಾರೆ. ಇದು ಕೂಡ ಅವರಿಗೆ ಗೊತ್ತಾಗಬೇಕು. ಹಾಗೂ ನಮ್ಮ ದೇಶಕ್ಕೆ ಇದಕ್ಕೂ ಪೂರ್ವದಲ್ಲಿ ಜಾಕಿರ್ ಹುಸೇನ್ ಸಾಹೇಬರು ಒಬ್ಬರು ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ನಮ್ಮ ಮುಸ್ಲಿಂ ಈ ಧರ್ಮದ ಗುರು ಹಿರಿಯರು, ಮೌಲ್ವಿಗಳು, ಮೌಲಾನಗಳು ಅನೇಕರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಇವರಿಗೇನು ಗೊತ್ತು ಈ ಸ್ವಾತಂತ್ರ್ಯ ಹೇಗೆ ಸಿಕ್ಕಿದೆ ಅಂತ ಹೇಳಿ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇವರು ಒಬ್ಬ ಶಾಸಕರಾಗಿ, ಒಬ್ಬ ಸಂಸದರಾಗಿ ಸೇವೆಯನ್ನು ಮಾಡ್ತಾ ನಮ್ಮ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ಒಂದು ಹಿಂದೂ ಮುಸ್ಲಿಂ ಜನಾಂಗದಲ್ಲಿ ದ್ವೇಷದ ಭಾಷಣ ಮಾಡುತ್ತಾ ಅವರು ಹೊರಟಿದ್ದಾರೆ. ಅವರಿಗೆ ನಾಚಿಕೆಯಾಗಬೇಕು. ಏಕೆಂದರೆ ಈ ವಿಷಯ ಮುಲ್ಲಾಗಳಿಗೆ
ಅವರ ಎದೆ ಸೀಳಿದರೆ 3 ಅಕ್ಷರಗಳಿಲ್ಲ ಎಂಬ ಮಾತು ಇದು ಸಣ್ಣ ಮಾತಲ್ಲ. ಏಕೆಂದರೆ ಅನಕ್ಷರಸ್ಥರ ಸಮಾಜ ಎಂಬುದು ಅವರು ಹೇಳ್ತಾ ಇದ್ದಾರೆ. ಅವರು ಈ ನಮ್ಮ ಕರ್ನಾಟಕದಲ್ಲಿ ಅವರು ಒಂದು ಡಾಟಾವನ್ನು ತೆಗೆಯಿರಿ. ಈ ಡಾಟಾದಲ್ಲಿ ಮುಸ್ಲಿಂ ಜನಾಂಗದವರು ಈ ಒಂದು ಯಾವ ಯಾವ ಹುದ್ದೆಗಳಲ್ಲಿ ಇದ್ದಾರೆ, ಯಾವ ಯಾವ ಡಿಗ್ರಿಗಳನ್ನು ಪಾಸ್ ಮಾಡಿದ್ದಾರೆ, ಯಾವ ಯಾವ ಡಿಗ್ರಿಗಳನ್ನು ಪಡೆದುಕೊಂಡು ಏರ್ಫೋರ್ಸ್ ನಲ್ಲಿ, ಆರ್ಮಿಯಲ್ಲಿ ಡಾಕ್ಟರ್ಸ್ ಜನ ಎಷ್ಟಿದ್ದಾರೆ, ಹಾಗೂ ಪೊಲೀಸ್ ಖಾತೆಯಲ್ಲಿ ಎಷ್ಟು ಜನ ಸೇವೆ ಸಲ್ಲಿಸುತ್ತಾ ಇದ್ದಾರೆ, ಬಾರ್ಡರ್ ನಲ್ಲಿ ಆಗಲಿ, ಆರ್ಮಿಯಲ್ಲಿ ಆಗಲಿ, ಏರ್ಫೋರ್ಸ್ ನಲ್ಲಿ ಆಗಲಿ ಅವರು ಡಿಗ್ರಿಯನ್ನು ಪಡೆದುಕೊಂಡು ಎಷ್ಟು ತಮ್ಮ ಶ್ರಮವನ್ನು ವಹಿಸಿ ಈ ದೇಶಕ್ಕಾಗಿ ಅವರು ದುಡಿತಾ ಇದ್ದಾರೆ ಎಂಬುದು ಇವರಿಗೆ ಗೊತ್ತಿಲ್ಲ. ಸಿಟಿ ರವಿ ಸಾಹೇಬರಿಗೆ ಅವರು ಒಂದೇ ಅವರು ಗುರಿಯಾಗಿದೆ, ಈ ದೇಶದಲ್ಲಿ ಮುಸ್ಲಿಮರ ಮೇಲೆ ನಾವು ಗೂಬೆ ಕುಂದರಿಸಬೇಕು. ಯಾವ ಜನಾಂಗದವರು ಕೂಡ ಈ ಮಾತನ್ನು ಒಪ್ಪುವುದಿಲ್ಲ. ಏಕೆಂದರೆ ಅವರು ಮೀಡಿಯಾದಲ್ಲಿ ಮಾತನಾಡುವಾಗ ಸ್ಪಷ್ಟವಾಗಿ ಕೇಳ್ತಾ ಇದೆ, ಅವರು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತನಾಡದೆ ಅವರು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ಒಂದು ಅಕ್ಷರ ಅವರಿಗೆ ಬರಲಾರದೆ ಅವರು ಅಲ್ಲೇ ತಟಸ್ಥವಾಗಿ ನಿಂತರು. ಆವಾಗ ಏನಪ್ಪ ಅದು ಅಂತೇಳಿ ಕನ್ನಡವನ್ನು ಮಿಕ್ಸ್ ಮಾಡಿದರು. ನಿಮಗೆ ನಾಚಿಕೆ ಬರಬೇಕು. ಏಕೆಂದರೆ ನೀವು ಸರಿಯಾಗಿ ಕನ್ನಡ ಉಚ್ಚಾರಣೆ ಕೂಡ ನಿಮಗೆ ಬರುವುದಿಲ್ಲ, ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ನಿಮಗೆ ಸರಿಯಾಗಿ ಬರುವುದಿಲ್ಲ. ನಿಮಗೇನು ಹಕ್ಕಿದೆ? ಒಂದು ಸಮಾಜಕ್ಕೆ ಅನಕ್ಷರಸ್ಥರು ಎಂಬ ಪದವನ್ನು ಕೊಡಲಿಕ್ಕೆ ತಮ್ಮಲ್ಲಿ ತಾವು ನೋಡಿಕೊಳ್ಳಿ. ತಮ್ಮಲ್ಲಿ ಏನಿದೆ, ತಾವು ಜ್ಞಾನವಂತರಾಗಿದ್ರೂ ಕೂಡ ಅಜ್ಞಾನದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಆದರೆ ಈಗ ಜನ ಎಲ್ಲ ಎಚ್ಚೆತ್ತುಕೊಂಡಿದ್ದಾರೆ. ನಿಮ್ಮ ಮಾತಿನ ಮೇಲೆ ಯಾರು ಹೋಗುವುದಿಲ್ಲ. ಮುಸ್ಲಿಂ ಜನಾಂಗದವರು ನೀವು ಹೇಳಿದ್ದೀರಿ ಅಂತೇಳಿ ಬೇರೆ ಜನಾಂಗದ ಮೇಲೆ ಏನು ನಾವು ದ್ವೇಷ ಮಾಡೋಂಗಿಲ್ಲ. ನಾವು ಸಿಖ್, ಇಸಾಯಿ ಎಲ್ಲ ಧರ್ಮದವರು ಈ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಶಾಂತ ರೀತಿಯಿಂದ ನಾವು ಇರ್ತೀವಿ. ಆದರೆ ನೀವು ಈ ಒಂದು ಕಪ್ಪು ಚುಕ್ಕೆಯನ್ನು ಒಂದು ಸಮಾಜಕ್ಕೆ ಕೊಟ್ಟಿದ್ದೀರಾ. ಈ ಒಂದು ಆಘಾತಕಾರಿ ನಿಮ್ಮ ಮಾತಿನ ಈ ನಾಲಿಗೆಯ ನೀವು ಶಬ್ದ ಬಂದಿದ್ದಕ್ಕೆ ಇದರ ಪಶ್ಚಾತ್ತಾಪ ನೀವು ಪಡಬೇಕಾಗುತ್ತದೆ. ಒಂದು ವಿಷಯ ಕರ್ನಾಟಕದಲ್ಲಿ ಅಷ್ಟೇ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಕುಳಿತುಕೊಂಡು ಆಯಾ ಖಾತೆಗಳಲ್ಲಿ ಶಿಕ್ಷಕರಾಗಲಿ, ಉಪನ್ಯಾಸಕರಾಗಲಿ, ಡಾಕ್ಟರ್ಗಳಾಗಲಿ, ಇಂಜಿನಿಯರ್ಸ್ಗಳಾಗಲಿ, IAS ಆಫೀಸರ್ಗಳಾಗಲಿ, KS ಆಗಲಿ, KS ಆಗಲಿ, ಉಳಿದ ಎಲ್ಲ ಡಿಗ್ರಿಗಳಾಗಲಿ, ಯಾವ ಖಾತೆಗಳಲ್ಲಿ, ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಮುಸ್ಲಿಂ ಜನಾಂಗದವರು ಯಾವ ಡಿಗ್ರಿಗಳನ್ನು ಪಡೆದಿದ್ದಾರೆ ಎಂಬುದನ್ನು ತಾವು ತೆಗೆದುಕೊಂಡು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತದೆ. ನೀಟ್ ಏನಿದೆ, ನೀಟಿನ ಅರ್ಥ ಮುಲ್ಲಗಳಿಗೆ ಗೊತ್ತಿಲ್ಲ ಎಂಬುದನ್ನು ತಾವು ಅರಿತುಕೊಂಡರೆ ತಾವೇ ಹೊಡೆದುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಈ ವಿಷಯ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹೊರದಾಡ್ಲಿಕ್ಕೆ ನೀವು ಆಕಸ್ಮಿಕವಾಗಿ ನಮ್ಮ ಮುಸ್ಲಿಂ ಜನಾಂಗದ ಮೇಲೆ ಒಂದು ಗೂಬೆಯನ್ನು ಕುಂದರಿಸಲಿಕ್ಕೆ ಹತ್ತಿದ್ದ ಅಂದ್ರೆ ಈ ಡಿಬೇಟ್ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದಕ್ಕಿಂತ ಪೂರ್ವದಲ್ಲಿ ನೀಟ್ ಎಕ್ಸಾಮ್ ಪಾಸ್ ಮಾಡಿದ್ದ ಮುಸ್ಲಿಂ ವಿದ್ಯಾರ್ಥಿನಿಯರು ಎಷ್ಟಿದ್ದಾರೆ ಎಂಬುದನ್ನು ತಾವು ಡಾಟಾ ತೆಗೆದುಕೊಂಡು ನೋಡಿ. ನೀವು ಹೇಳ್ತಾ ಇದ್ದೀರಾ ನೀಟ್ ಏನಿದೆ ಅವರು 3 ಅಕ್ಷರಗಳಿಲ್ಲ ಅಂತೇಳಿ. ನೀವು ಡಾಟಾ ತೆಗೀರಿ. ನೀಟ್ ಎಕ್ಸಾಮ್ ಎಷ್ಟು ಮುಸ್ಲಿಂ ವಿದ್ಯಾರ್ಥಿನಿಯರು ಪಾಸ್ ಆಗಿ ಯಾವ ಖಾತೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ನಿಮಗೆ ಅರಿವು ಆಗುತ್ತದೆ. ಈ ಮಾತನ್ನು ಹೇಳಲಿಕ್ಕೆ ಹೋಗಬೇಡಿ. ಮನುಷ್ಯನಿಗೆ ವಿದ್ಯೆ ಮುಖ್ಯವಾಗಿದೆ. ನಮ್ಮ ಧರ್ಮದಲ್ಲಿ ಮೊದಲನೆಯದಾಗಿ ನಮಗೆ ಫಸ್ಟ್ ಬಂದಿದ್ದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರಿಗೆ ವಹಿ ಅಂತೇಳಿ ಹೇಳ್ತೀವಿ ನಾವು. ಇಖ್ರಾ ಪಡ ಅಂತ ಹೇಳಿದರೆ ಕಲಿ, ವಿದ್ಯೆ ಕಲಿ ಬಂದಿದ್ದು ಫಸ್ಟ್. ಇದೇ ಒಂದು ನಮ್ಮ ವರ್ಡ್. ಆ ವಿದ್ಯೆಗೆ ನಾವು ಮಹತ್ವ ಕೊಡ್ತಾ ಇದ್ದೀವಿ. ತಾವು ಹೇಳ್ತಾ ಇದ್ದೀರಿ ಮುಸ್ಲಿಂ ಜನಾಂಗಕ್ಕೆ ಒಂದು ಚುಕ್ಕೆ ಇದೆ, ಅವರು ಎದೆ ಸೀಳಿದರೆ 3 ಅಕ್ಷರವಿಲ್ಲ ಅಂತೇಳಿ. ಅಕ್ಷರ ಅದಾವ ನಮ್ಮ ಹತ್ರ,
ಬಟ್ ನಾವು ಯಾವ ರೀತಿ ಆ ಅಕ್ಷರಗಳನ್ನು ಆ ಒಂದು ನುಡಿಗಳನ್ನು ಹೇಳಬೇಕು ಎಂಬುದನ್ನು ನಮಗೆ ಗೊತ್ತಿದೆ. ನೀವು ಈ ತರ ಮಾಡ್ಲಿಕ್ಕೆ ಹೋಗಬೇಡಿ. ಇದಕ್ಕಾಗಿ ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ, ತಾವು ಮಾಡಿದ್ದು ತಪ್ಪು. ಆ ತಪ್ಪಿಗಾಗಿ ನೀವು ಅದೇ ಮೀಡಿಯಾದಲ್ಲಿ ಕ್ಷಮೆ ಯಾಚಿಸಬೇಕು. ಇಲ್ಲವಾದರೆ ನಿಮ್ಮ ಮೇಲೆ ಮಾನಹಾನಿ ದಾವೆ ಹೂಡಲಾಗುವುದು. ಒಂದು ಮಾತು, ಅಸಾದುದ್ದೀನ್ ಓವೈಸಿ ಸಾಹೇಬರು ಅವರು ಒಂದು ದೊಡ್ಡ ಹುದ್ದೆ ಇದೆ. ಅವರು ಬ್ಯಾರಿಸ್ಟರ್ ಅಂಥೇಳಿ ಅವರಿಗೆ ಒಂದು ಈ ಬಿರುದನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನೀಟ್ ಎಕ್ಸಾಮಿನ ಬಗ್ಗೆ ಗೊತ್ತಿಲ್ವಾ? ಸಣ್ಣ ಸಣ್ಣ ಮಕ್ಕಳು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಮಕ್ಕಳು ನೀವು ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮೀಡಿಯಾದಲ್ಲಿ ಏನಂತ ಹೇಳ್ತಾ ಇದ್ರಿ? ಇಂಗ್ಲಿಷ್ ನಲ್ಲಿ ಸ್ಪೀಚ್ ಮಾಡುವಾಗ ನಿಮಗೆ ಒಂದು ವರ್ಡ್ ಬಂದಿಲ್ಲ, ಒಂದು ಅಕ್ಷರ ಬಂದಿಲ್ಲ, ಅಲ್ಲಿ ನೀವು ನಿಂತ್ಕೊಂಡು ಏನಪ್ಪ ಅದು ಅಂತ ಹೇಳಿದ್ರಿ. ನೀವು ಅದಕ್ಕೆ ಗೊತ್ತಾಗ್ತದ ನಿಮ್ಮಲ್ಲಿ ಎಷ್ಟು ವಿದ್ಯೆ ಇದೆ ಅಂತೇಳಿ. ಎಷ್ಟು ವಿದ್ಯೆ ಇದೆ, ಎಷ್ಟು ಚಾಣಾಕ್ಷತನ ನಿಮ್ಮಲ್ಲಿ ಇದೆ ಅಂತೇಳಿ ಗೊತ್ತಾಗ್ತದ. ಆದ್ದರಿಂದ ನಾವು ಸುಮ್ಮನಿರಲ್ಲ. ನೀವು ಎಲ್ಲರೇ ನಿಂತು ಯಾವ ಸಮಾಜಕ್ಕಾಗಲಿ, ಇವತ್ತು ಮುಸ್ಲಿಂ ಸಮಾಜಕ್ಕೆ ಕೇಳಿರಿ, ನಾಳೆ ನೀವು ಬೇರೆ ಸಮಾಜಕ್ಕೆ ಕೇಳ್ತೀರಿ, ನಾಳೆ ನೀವು ಬೇರೆ ಸಮಾಜಕ್ಕೂ ಹೇಳಿದ್ರು ಕೂಡ ನಾವು ನಿಮ್ಗೆ ನಿಂದನೆ ಮಾಡ್ತೀವಿ, ನಿಮಗೆ ಖಂಡನೆ ಮಾಡ್ತೀವಿ. ಇದು ನಮ್ಮ ಶತಸಿದ್ಧ ಈ ವಾಕ್ಯಗಳು. ಅದಕ್ಕಾಗಿ ನಮ್ಮ ಕರ್ನಾಟಕದಲ್ಲಾಗ್ಲಿ, ಹಿಂದೂಸ್ತಾನಗಳಲ್ಲಾಗ್ಲಿ, ಭಾರತ ದೇಶದಲ್ಲಾಗ್ಲಿ ಮುಸ್ಲಿಂ ಸಮಾಜದವರು, ಮುಸ್ಲಿಂ ಜನಾಂಗದವರು ಎಷ್ಟು ಎಜುಕೇಟೆಡ್ ಇದ್ದಾರೆ, ಯಾವ ಖಾತೆಯಲ್ಲಿ ಇದ್ದಾರೆ ಎಂಬುದನ್ನು ಡಾಟಾ ತೆಗೆದುಕೊಂಡು ಕುಳಿತುಕೊಳ್ಳುವ. ಯಾವ ಡೇಟು ಬೇಕು, ಯಾವ ಸ್ಥಳ ಬೇಕು, ಯಾವ ದಿನಾಂಕ ಬೇಕು, ಎಲ್ಲಿ ಕುಂದರಬೇಕು, ಯಾವ ವೇಳೆ ಬೇಕು, ನೀವು ನಿರ್ಧಾರ ಮಾಡ್ರಿ. ನಾವು ಡಿಬೇಟ್ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. ಇಲ್ಲ ಅಂದರೆ ನಿಮ್ಮ ಮೇಲೆ ಮಾನಹಾನಿ ದಾವೆ ಮಾಡುತ್ತೇವೆ. ದಯಮಾಡಿ ನಿಮಗೆ ಹೇಳ್ತಾ ಇದ್ದೀವಿ, ತಾವು ತಮ್ಮ ನಾಲಿಗೆಯನ್ನು ಹದ್ದುಬಂಧನಲ್ಲಿ ಇಟ್ಟುಕೊಂಡು ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಒಂದು ಮಾತು, ಈ ವಿಷಯದ ಅನ್ವಯ ನೀವು ಇಡೀ ಸಮಾಜಕ್ಕೆ ಕ್ಷಮೆ ಯಾಚಿಸಬೇಕು ಅಂತೇಳಿ ನಾನು ಇಡೀ ಕರ್ನಾಟಕದ ಜನತೆಗೆ ಈ ಒಂದು ನನ್ನ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಇದಕ್ಕಾಗಿ ಕಾನೂನಿನ ಪ್ರಕಾರ, ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನಿನ ಚೌಕಟ್ಟಿನಲ್ಲಿ ಒಂದು ಸಮಾಜಕ್ಕೆ ಒಬ್ಬ ವ್ಯಕ್ತಿಗೆ ಹೇಳಲಾರದೆ ಒಂದು ಸಮಾಜಕ್ಕೆ ಅವನು ನಿಂದನೆ ಮಾಡಿದ್ದಾನೆ ಅಂತ ಹೇಳಿದರೆ ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಿಗಳು ಇವರ ಮೇಲೆ ಕ್ರಮವನ್ನು ಜರುಗಿಸಬೇಕು. ನಾನು ಎಲ್ಲ ಸಂಸದರಿಗೂ, ಶಾಸಕರಿಗೂ, ಎಲ್ಲರಿಗೂ, ನಾನು ಮುಖ್ಯಮಂತ್ರಿಗಳು ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ಇವರು ಇಂಥ ಭಾಷಣ ಮಾಡುವುದು ಸೂಕ್ತವೇ ಎಂಬುದರ ಬಗ್ಗೆ ಇವರ ಮೇಲೆ ತಾವು ಕ್ರಮವನ್ನು ತೆಗೆದುಕೊಳ್ಳರಿ ಅಂತ ಹೇಳಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು AH ರೋಷನ್ ಖಾನ್, ಕರ್ನಾಟಕ, ಹುಬ್ಳಿ.